ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಬ್ಬಕ್ಕಿ ಸೊಪ್ಪು ಬಳಸಿ ಮೊಳಕೆ ಕಟ್ಟಿದ್ದೆ ಹುಳಿಕಾಳನ್ನ ಬಸ್ಸಾರು ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ. ನಾನು ಮೊಳಕೆ ಕಟ್ಟಿರೋ ಕಾಳನ್ನ ತೊಗೊಂಡಿದ್ದೀನಿ. ಈಗ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ಅದು ಹಾಕೊಂಡ್ಮೇಲೆ 2 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. 2 ಗ್ಲಾಸ್ ನೀರು ಹಾಕೊಂಡ್ಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ತೊಗೊಂಡ್ಮೇಲೆ 6 ಹಸಿಮೆಣ್ಸಿಕಾಯಿ ಹಾಕ್ಕೊಂಡೆ. ಆಮೇಲೆ ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸ್ಕೊತೀನಿ. ನಾನು 1 ವಿಸಲ್ ಕೂಗಿಸ್ಕೊಂಡಾಮೇಲೆ ನಾನು ಮೆಣಸಿಕಾಯಿ, ಟೊಮೊಟೊ, 1 ಸೌಟ್ ಆಗೋಷ್ಟು ಕಾಳು ಸೊಪ್ಪು ತೊಗೊಂಡಿದ್ನಲ್ಲ ಅದು ಜಾರಿಗೆ ಹಾಕ್ಕೊಂತಿದ್ದೀನಿ ಸಾಂಬಾರು ಮಾಡೋಕ್ಕೆ. ಅದು ಹಾಕೊಂಡಾಮೇಲೆ ನಾನು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕೊಂಡ್ಮೇಲೆ ಕಾಯಿ ಹಾಕ್ಕೋಬೇಕು. ಕಾಯಿ ಹಾಕೊಂಡಾಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೋಬೇಕು. ಈಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟು ಒಗ್ಗರಣೆಗೆ ನಾನು ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ. ಆಗ ರುಬ್ಬಿರೋ ಖಾರನ ಈಗ ನಾನು ಅದನ್ನು ಸತ ಹಾಕ್ಕೊಂಡೆ. ಅದು ಹಾಕೊಂಡ್ಮೇಲೆ ಸೊಪ್ಪು ಕಾಳು ಬೇಯಿಸ್ಕೊಂಡಿರ್ತೀರಲ್ಲ ಆ ರಸನ ಚೆಲ್ಲಬಾರ್ದು. ಅದನ್ನು ನಾನು ಲಾಸ್ಟಿಗೆ ಸಾಂಬಾರಿಗೆ ಹಾಕ್ತಿದ್ದೀನಿ. ಸೊಪ್ಪು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಆ ರಸನ ಹಾಕೊಂಡ್ಮೇಲೆ ನೀಟಾಗಿ ತಿರ್ಸ್ಕೊತಿದ್ದೀನಿ. ತಿರ್ಸ್ಕೊಂಡಾಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡ್ಮೇಲೆ ಅದು ಕುದಿ ಬರೋ ತನಕ ಒಂದು 5 ನಿಮಿಷ ಇದು ಮಾಡಿದರೆ ಸ್ಲಿಮ್ಮಲ್ಲಿ ಇಟ್ಕೊಂಡ್ರೆ ಆ ಸಾಂಬಾರು ರೆಡಿ. ಸಬ್ಬಕ್ಕಿ ಮೊಳಕೆ ಕಟ್ಟಿದ ಬಸ್ಸಾರು ರೆಡಿ ಆಯ್ತದೆ. ನೆಕ್ಸ್ಟ್ ನಾನು ಈಗ ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದು ಸಪ್ರೇಟ್ ಎತ್ತಿಕೊಂಡಿದ್ದೆ. ಈಗ ಅದನ್ನು ಕಾಳನ್ನ ಒಗ್ಗರಣೆ ಹಾಕೋಬೇಕು. ನಾನು ಈಗ ಒಗ್ಗರಣೆಗೆ ಎಣ್ಣೆ ಹಾಕೊಂಡ್ಮೇಲೆ ಸಾಸಿವೆ, ಕರಿಬೇವು ಹಾಕ್ಕೊತಿದ್ದೀನಿ. ಕರಿಬೇವು ಹಾಕೊಂಡ್ಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊತಿದ್ದೀನಿ. ಕರಿಬೇವು ಹಾಕೊಂಡ್ಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಅಂದರೆ ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕೊಂಡ್ಮೇಲೆ ಈಗ ಕಾಳು ಕೂಗ್ಸಿಕ್ಕೊಂಡಿದ್ನಲ್ಲ ಕಾಳನ್ನ ಅದನ್ನು ಹಾಕ್ಕೊತಿದ್ದೀನಿ. ಹಾಕೊಂಡ್ಮೇಲೆ ಸೊಪ್ಪು ಕಾಳು ಹಾಕೊಂಡ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡ ಮೇಲೆ ನೀವು ಕಾಯಿ ಹಾಕ್ಕೋಬೇಕು. ಕಾಯಿ ಹಾಕ್ಕೊತಿದ್ದೀನಿ ನಾನು. ಕಾಯಿ ಹಾಕ್ಕೊಂಡ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಕಾಳು ರೆಡಿ ಆಯ್ತದೆ. ಮೊಳಕೆ ಕಟ್ಟಿದ ಬಸ್ಸಾರು ಕಾಳು ರೆಡಿ ಆಯಿತು. ಈಗ ನಾನು ಮುದ್ದೆ, ಅನ್ನ, ಸಾಂಬಾರು ಕಾಳು ಮಾಡಿದ್ದೆ ಊಟಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.